ಕ್ರೀಡೆ ಅಂದರೆ ಹಬ್ಬ ನಮ್ಮೂರಲ್ಲಿ. ಅದು ಗೆಲ್ಲುವ ಅಷ್ಟೇ ಸೋಲು ಅಷ್ಟೇ. ನಮ್ಮ ಮಕ್ಕಳು ಚೆನ್ನಾಗಿ ಆಡ್ತಾ ಎಂಬ ವಿಶ್ವಾಸದೊಂದಿಗೆ ನಮ್ಮ ಊರಿನ ತಾಯಂದಿರು, ಅಣ್ಣಂದಿರು, ಸಹೋದರರು, ಹಿರಿಯರು ಎಲ್ಲರೂ ಆಗಮಿಸಿದ್ದಾರೆ. ತಾವು ನೋಡಬೇಕು ಎಷ್ಟು ರೂಪಾಯಿಗಳನ್ನು ಹಿಡಿಯುತ್ತಾರೆ ಎಂಬುದನ್ನು. ಸುಲಭವಾಗಿ ನಾವು ಸುತ್ತ ಆಗುವುದಿಲ್ಲ. ಕಾದು ನೋಡೋಣ. 2 ಇನ್ನಿಂಗ್ಸ್ ಇರುತ್ತದೆ. ಯಾವ ರೀತಿಯಾಗಿ ಆಟವಾಡುತ್ತಾರೆ ಕಾದು ನೋಡಬೇಕಾಗಿದೆ. ಅಂಪರಿಂದ ಒಂದು ವಿಕೆಟ್ ಅನ್ನು ಪತನಗೊಳಿಸಿದ್ದಾರೆ ನಮ್ಮ ಊರಿನ ತಂಡದ ಆಟಗಾರರು. ಕಾದು ನೋಡಬೇಕು. ಆಟದಲ್ಲಿ ಯಾವುದು ಅಸಾಧ್ಯ ಎಂಬುದು ಇರುವುದೇ ಇಲ್ಲ. ಅಸಾಧ್ಯವಾದದ್ದನ್ನು ಸಾಧಿಸುವ ಸಾಧ್ಯವಿರುವಂತಹ ಆಟವೇ ಖೋಖೋ ಆಟ. ನೋಡಬಹುದು, ಏನಾದ್ರೂ ಆಗಬಹುದು. ಇನ್ನು ಫಲಿತಾಂಶ ಮಂಜಾನ್ ನೋಡಲ್ಲಿ ಮೈಕ್ನ ಉಸುಕ್ಕಂತ ನನಗೆ ಬಸ್ಲಿಂಗಪ್ಪ ಅವರು ಹೊಡೆದಿದ್ದಾರೆ. ಆದರೆ ಅಂಕವನ್ನು ಪಡೆಯಲು ವಿಫಲರಾಗಿದ್ದಾರೆ. ಒಂದು ಆಟದಲ್ಲಿ ತಾಳ್ಮೆ, ಶ್ರದ್ಧೆ, ದೈಹಿಕ ಸಾಮರ್ಥ್ಯ ಬಿಡ್ಬೇಕಂತ ಬಂದಿದ್ ತಗೊಂಡ್ ತಲೆಯಾಗ ಇಂಥ ಆಟವೇ ಅಂತ ಹೇಳ್ಬೋದು. ಉತ್ತಮವಾದ ಪ್ಲೇಯರ್, ಕ್ಯಾಪ್ಟನ್ ಆಗಿ ತನ್ನ ತಂಡಕ್ಕೆ 2 ಅಂಕಗಳನ್ನು ಗಳಿಸಿಕೊಟ್ಟಿದ್ದಾರೆ. ಉತ್ತಮವಾಗಿ ಆಟವನ್ನು ಆಡುತ್ತಿದ್ದಾರೆ ನೀರ್ಲಿಕ್ಕೇರಿ ಎ ತಂಡದ ಆಟಗಾರರು. ಉಗುರ್ಕೆ ಮುಂದಲ್ದು ಆಧಾರ ಆಡಕತ್ತ ಹತ್ತನೇ 2 ಪಾಯಿಂಟ್ ಮಾಡಿದ್ವಿ. ಅಪೆಂಡಿಕ್ಸ್ ಒಂದು ಆಯ್ತು. ಅದ್ರಾಗ ಆಪರೇಷನ್ ಆಯ್ತು. ಆದ್ರೆ ಈ ಮನೆ ಕೀಜೈತೆ ಇದು ಓಟ್ ಕೀಜೈತೆ. ಹೆಬ್ಬಾಳು ಉಗ್ರ ಹೋಗೈತಾಗ ಆದ್ರ ಹೆಬ್ಬಾಳು ಉಗ್ರ ಮ್ಯಾಗಿಂದ ಓಟ್ ಕಡೆಕ ಹೌದ್ರೆ ಶಿವ ಆದ್ರೆ ಹೊಡಿ ದೈ ಹೊಡಿ ಪೋಲ್ ಹೊಡಿ ಎಲ್ಲ ಹೊಡಿ. ಅತಿ ಹೆಚ್ಚು ಪಾಯಿಂಟ್ ಇಡುವಂತ ಆಟಗಾರನಿಗೆ, ನೀಲಕೆರೆ ಆಟಗಾರರಿಗೆ ವಿಶೇಷ ಫೈನಲ್ ಪಂದ್ಯದಲ್ಲಿ ಹೈಯೆಸ್ಟ್ ವಿಕೆಟ್ ಅನ್ನು ಹಿಡಿದ 101 ಬಹುಮಾನ ನಾಗಪ್ಪ ಗುಡಿಮನಿಯವರಿಂದ. ಬೆತ್ತಡೈ ಈಗ ಔಟ್ ಔಟ್ ಔಟ್. ಹೌದಮ್ಮ ಕೆತ್ತ ಬಾರ್ದಲ್ಲ ಕೈ ಕಾಲ. ಬೆಂಕಿಯಪ್ಪ ನೋಡ್ರ ಲೈನ್ ಕಂಟ್ರೋಲ್ ಅನ್ನ ಕಳಿಸಿರುವಂತ ಕೃಷ್ಣಾಜಿ ಸರ್ ಅವರು ಈ ಸಂದರ್ಭದಲ್ಲಿ ತಮ್ಮ ಆಟದಲ್ಲಿ ವಿಚಲಿತರಾಗದಂತೆ ಮುನ್ನಡೆಯನ್ನು ಕಳಿಸಿದ್ದಾರೆ ಎಂದು ಆಟವನ್ನು ತಿಳಿಸಿದ್ದಾರೆ. ಮಕ್ಕಳು ಆಯಷ್ಟು ಮಕ್ಕಳನ್ನ ಎತ್ತಿದರೆ ಯಾರು ಮಕ್ಕಳು ಹಿಡಿತಾರೆ ಅವರನ್ನ ಅತಿ ಹೆಚ್ಚು 101 ಬಹುಮಾನ ಪಾಯಿಂಟ್. ಹೌದಮ್ಮ ಇಲ್ಲಿ ನೋಡ್ರೆ ಈ ಕ್ಯಾಂಡಿಡೇಟ್ ಮುಟ್ಟಬೇಕು. ಆಟಗಾರರಿಗೆ ಕೂಡ 101 ಬಹುಮಾನ. ಬಸ್ಲಿಂಗಪ್ಪ ಸರ್ ಕೊಡೋದಿಲ್ಲ, ನಾನೇ ಕೊಡುತ್ತೇನೆ. ಈ ಬಸ್ ನನ್ನ ಪ್ರೀತಿಯ ವಿದ್ಯಾರ್ಥಿ
ಏನಾದ್ರೂ ಆಗಬಹುದು. ಇದು ಖೋಖೋ ಬದಲಾವಣೆ ಜಗದ ನಿಯಮ. ಅದೇ ರೀತಿ ಆಟ ಎಂಬುದು ಒಂದೇ ತಾವು ನೋಡಬೇಕು. ಇನ್ನ ಕೆಳಬಿದ್ದನ್ನು ಮೇಲ್ತಾನೆ ಅನ್ನೋದಕ್ಕೆ ನಮ್ಮ ನೀರಲ್ಕೆರೆ ತಂಡದ ಆಟಗಾರರು ಸಾಕ್ಷಿ ಎನ್ನಬಹುದು. ಡೈ ಬಿದ್ದಿರುತ್ತದೆ. ಡೈ ಬಿದ್ದು ಬಿಡ ಅರ್ಧ ಟೈಮಿಗೆ ಕಾದು ನೋಡಬೇಕು ಏನಾಗುತ್ತಾ ಇದೆ ಅಂತ. ಆದರೆ ನಮ್ಮ ಮಕ್ಕಳು ವಿಷಯಗೊಳಿಸಲಿಲ್ಲ, ನಾವೇನು ಕಡಿಮೆ ಇಲ್ಲ ಎಂಬಂತೆ ಅತ್ಯುತ್ತಮ. ಈಗಾಗಲೇ ಮಲ್ಲಿಕಾರ್ಜುನ್ 3 ವಿಕೆಟ್ಗಳನ್ನು ಗಳಿಸಿ ಅತಿ ಹೆಚ್ಚು ವಿಕೆಟ್ಗಳ ಸಾಧಕನಾಗಿ ಮಲ್ಲಿಕಾರ್ಜುನ್ ಹೊರಹೊಮ್ಮಿದ್ದಾನೆಂದು ನಾವು ಹೇಳಬಹುದು. ಅದೇ ರೀತಿಯಾಗಿ ನೋಡಬೇಕು ಏನಾಗುತ್ತಾ ಇದೆ. ಬಂದೆ ಈಗ 6 ಗಳಿಸಿವೆ, 12 ಗಳಿಸಬೇಕಾಗಿದೆ. ಔಟ್ ಇಂದ ಎದಕ್ಕೆ ಅದ್ ನಾವು ಶಿವ ಕುಂದ್ರಲ್ಲ ಯಾವ್ದ ತುಳ್ಳು ಟೈಮ್ ಆಯ್ತಾ ಮೇಡಮ್ ಆ ಕಡೆ ಬಂದಿದ್ದಾರೆ ತೆರಿಗೆ. ಅದ್ರ ಶಿವ ಅಲ್ಲಿ ಎದ್ದು ಬಿಡ್ತದ ಶಿವ ಟೈಮ್ ಆಯ್ತು ಬಾ ಅಂತ.